ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಗ್ತದೆ ಫೈನಲಿ ಇಲ್ಲಿ ತಿರುಗೇ ಬಿಟ್ರೆ ಕೃಷ್ಣ ಅವರು ಗಡ ಗಡ ನಡ್ಕೋಗ್ಬಿಟ್ರೆ ಕಾವೇರಿ ಈ ಕಡೆ ಹಠ ಮಾಡ್ತಿರೋದು ಯಾಕೆ ಲಕ್ಷ್ಮೀದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರು ನನ್ನ ಪುಟ ಎಲ್ಗೂ ಹೇಳ್ದೆ ಹೋಗ್ತಿರ್ಲಿಲ್ಲ, ಆದರೆ ಇವತ್ತು ಹೇಳ್ದೆ ಹೋಗಿದ್ದಾನೆ. ಇಲ್ಲ, ಅವ್ನಿಗೆ ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು, ಅವನ್ನ ಮತ್ತೆ ವಾಪಸ್ ಕರ್ಸ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಬಂದು ಕಾಲೇಜ್ ಫಸ್ಟ್ ವಿಶ್ವನ ಇಟ್ಕೊಂಡು ಮತ್ತೆ ಕಾಲ್ ಮಾಡ್ತಿದ್ದಾರೆ. ಸುಪ್ರೀತಾ ಗಂಗಕ್ಕ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ವೈಷ್ಣವ್ಗೆ ಕಾಲ್ ಮಾಡ್ತಾರೆ. ಹೇಳಮ್ಮ ಏನು ಅಂದಾಗ, ಎಲ್ಲಿದ್ಯಾ ಪುಟ್ಟ, ಇಲ್ಲಿ ಕಾಲೇಜ್ ಫಸ್ಟ್ ವಿಷಯದವಾಗಿ ನೀನು ಮರ್ತೋಗ್ಬಿಟ್ಟಿ ಅಂದಾಗ, ಕಾಲೇಜ್ ವಿಷಯವಾಗಿ ಅಂದಾಗ ಹೌದಲ್ವಪ್ಪ, ನೀನು ಮೀಟಿಂಗ್ ಇತ್ತಲ್ವ ಕಾಲೇಜ್ ಫೆಸ್ಟ್ ಬಗ್ಗೆ ಅಂದಾಗ, ಹೌದಮ್ಮ ಅದನ್ನು ನಾಳೆ ಕೂಡ ಮಾಡ್ಕೋಬಹುದು ಅಂದಾಗ, ಇಲ್ಲಪ್ಪ ಇವತ್ತೇ ಹೋಗ್ಬೇಕಂತ, ಇವತ್ತೇ ಮಾಡಬೇಕು ಮೀಟಿಂಗ್ನ, ಕಾಲೇಜ್ ಫೆಸ್ಟ್ನ ಹಾಗೆ ಹಾಗೆ ಅಸಡ್ಡೆ ಮಾಡೋಕ್ಕಾಗತ್ತಾ? ಸುಮ್ಮನೆ ವಿನಾಕಾರಣ ಎಲ್ಲ ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ ಮಗನೆ, ವಾಪಸ್ ಬಂದುಬಿಡು ಅಂತಂದರೆ ಏನಮ್ಮ ಹೇಳ್ತಿದ್ಯಾ, ನನಗೆ ಗೊತ್ತಿರಲ್ವಾ ಯಾವುದಕ್ಕೆ ಯಾವಾಗ ಹೋಗಬೇಕು ಅಂತ. ಅವರೇ ಇನ್ನೂ ಕೂಡ ಪ್ರಿಪ್ರೇಷನ್ನ ಫೆಸ್ಟಿವ್ಗೆ ಶುರು ಮಾಡ್ಕೊಂಡಿರೋದಿಲ್ಲ. ನಾನೇನು ಇವತ್ತೇ ಹೋಗಬೇಕು ಅಂತಿಲ್ಲ, ನಾಳೆ ಕೂಡ ಹೋದರೆ ಅದು ಮ್ಯಾನೇಜ್ ಆಗುತ್ತೆ. ನಾನೇನು ಅಹಂಕಾರ ತೋರಿಸ್ತಿಲ್ಲ ಅಮ್ಮ, ಅದೆಲ್ಲ ಇಂಪಾರ್ಟೆಂಟ್, ಅದು ಕೂಡ ಒನ್ ಆಫ್ ದ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಅಂಥ ತೊಂದರೆ ಏನೂ ಕೂಡ ಆಗಲ್ಲ ಅಮ್ಮ, ಅದಕ್ಕೆ ನಾಳೆ ಹೋಗ್ಬೋದು. ಇವತ್ತು ನಾವು ವಿಶ್ವಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀವಿ, ಇವತ್ತು ಹೋಗೋಕ್ಕಾಗಲ್ಲ, ನಾಳೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಮಗಳೇ, ನಿನಗೆ ಗೊತ್ತಾ ನನಗೆ ಗೊತ್ತಾ, ಅವ್ರು ತುಂಬಾ ಹಿಂಸೆ ಮಾಡ್ತಿದ್ದಾರೆ. ಕಾಲ್ ಮಾಡಿ ಅಂದಾಗ, ಅಮ್ಮ ನಾಳೆ ಬರ್ತೀನಿ ಅಂತ ಹೇಳು, ಅದಕ್ಕೆ ಏನಿಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ. ಏನು ಮುಖಕ್ಕೆ ಹೊಡೆದಾಗ ಕಾಲ್ ಕಟ್ಟೆ ಮಾಡಿಬಿಟ್ನಲ್ಲ, ನನ್ನ ಮಗ ಯಾವತ್ತೂ ಕೂಡ ಈ ರೀತಿ ಮಾಡ್ತಿದ್ದವನಲ್ಲ. ಅಂದರೆ ಈ ರೀತಿ ಮಾಡ್ತಿದ್ದಾನೆ ಅಂದರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ. ಆ ಲಕ್ಷ್ಮಿಯಿಂದ ದೂರ ಮಾಡಿದ್ರೆ ನಂತರ ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಕಾವೇರಿಯವರು. ತಕ್ಷಣ ಈ ಕಡೆ ಲಕ್ಷ್ಮಿ ಯಾರ್ದದು ಕಾಲ್ ಅಂದಾಗ ಅತ್ತೆದು ಅಂತ ಹೇಳ್ತಾರೆ. ನಿಮ್ಮ ಅತ್ತೆದು ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ ಒಂದು ಕಾಲೇಜ್ ಫೆಸ್ಟ್ ಅಂತ, ಅದಕ್ಕೆ ಆಮೇಲೆ ಕೂಡ ಹೋಗ್ಬೋದು ಅಂತ ವೈಷ್ಣವ್ ಹೇಳ್ತಿದ್ದಾಗೆ ಲಕ್ಷ್ಮಿ ಕಾಲ್ ಮಾಡ್ತಾರೆ. ಈ ಕಡೆ ಕಾವೇರಿಯವರು, ಏನು ಲಕ್ಷ್ಮಿ, ಅವ್ನಿಗೇನು ಬುದ್ಧಿ ಇಲ್ಲ, ಅರ್ಥ ಆಗಲ್ಲ, ಅವನನ್ನೆಲ್ಲ ನಾನು ನೋಡ್ಕೊತಿದ್ದೀನಿ ಅಂದರೆ ಸೂಕ್ಷ್ಮತೆ ನನಗೆ ಗೊತ್ತಾಗಲ್ವಾ, ನನ್ನ ಮಗ ಅಲ್ಲಿಗೆ ಹೋಗಬೇಕೋ ಬೇಡವೋ ಅಂತ. ಅದರಿಂದ ಅವ್ನಿಗೆ ಕೆರಿಯರ್ಗೆ ಲಾಸ್ ಆಗುತ್ತೆ. ಇವತ್ತು ನೀವು ಆ್ಯನಿವರ್ಸರಿಗೆ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡೋದು ಮುಖ್ಯನೋ ಅಥವಾ ಅವ್ನ ಕೆರಿಯರ್ ಮುಖ್ಯನೋ, ಅವ್ನ ಕೆರಿಯರ್ ಫ್ಯೂಚರಲ್ಲಿ ಸ್ಪಾಯ್ಲ್ ಆಗಬೇಕಾ? ನೀನು ಹೆಂಡತಿ ಆಗಿದ್ದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವ, ನೀನೇ ಹೇಳಿ ಅವನ್ನ ಕರ್ಕೊಂಡು ಬರಬೇಕು ವಾಪಸ್ ಅಂತ ತಾಕೀತು ಮಾಡಿಬಿಡ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ಹೋಗೋಣ ರೀ, ಪಾಪ ಅತ್ತೆ ಹೇಳ್ತಿದ್ದಾರೆ ಅಂದರೆ ಖಂಡಿತ ಏನೋ ವಿಷಯ ಇರುತ್ತೆ, ಸುಮ್ಮನೆ ವಿನಾಕಾರಣ ಏನೂ ಮಾತಾಡಲ್ಲ ಅಲ್ವಾ ಅಂದಾಗ, ಯಾರು ಕಾಲ್ ಮಾಡಿದ್ದು ಅಂದಾಗ, ಅದು ಅತ್ತೆ ಕಾಲ್ ಮಾಡಿದ್ದು, ವೈಷ್ಣವ್ಗೆ ಅರ್ಥ ಮಾಡಿಸಿ ಕರ್ಕೊಂಡು ಬಾ ಅಂತ ಹೇಳಿದರು ಅಂದಾಗ, ಏನು ಹೇಳ್ತಿದ್ರ ನೀವು, ನನಗೆ ಗೊತ್ತಿರಲ್ವ, ನಮ್ಮಮ್ಮ ಸುಮ್ಮನೆ ವಿನಾಕಾರಣ ಚಿಕ್ಕ ಚಿಕ್ಕದಕ್ಕೂ ಕೂಡ ತುಂಬ ಸೀರಿಯಸ್ ಆಗಿ ತೊಗೋತಾರೆ. ಆ ಫೆಸ್ಟ್ಗೆ ನಾಳೆ ಕೂಡ ಹೋಗಿ ಮಾತಾಡ್ಬೋದು, ಇನ್ನೂ ಅವರೇ ಪ್ರಿಪೇರ್ ಆಗಿರಲ್ಲ ಲಕ್ಷ್ಮಿ ಅವರೇ. ನಮ್ಮಮ್ಮ ಏನೋ ಆ ರೀತಿ ಮಾತಾಡ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ ಅಂದಾಗ, ಆದ್ರೂ ಅತ್ತೆ ಆ ರೀತಿ ಹೇಳಿದ್ದಾರೆ, ಕರ್ಕೊಂಡು ಹೋಗಿಲ್ಲ ಅಂದರೆ ಖಂಡಿತ ತಪ್ಪಾಗುತ್ತೆ. ನಿಜ, ಇವ್ರ ಫ್ಯೂಚರ್ ಮುಖ್ಯ ಇದಕ್ಕಿಂತ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ. ಬನ್ನಿ ಹೋಗೋಣ ಅಂತ ಫೋರ್ಸ್ ಮಾಡ್ತಿದ್ದಾಳೆ. ಆ ಕಡೆ ಸುಪ್ರೀತ್ ಅವರಂತೂ ಕಾವೇರಿ ಅದಕ್ಕೆ ಹತ್ರ ಬಂದು, ಅದಕ್ಕೆ ನೀವು ಮಾಡ್ತಿರೋದು ಸರಿನಾ, ಅಪರೂಪಕ್ಕೆ ಇಬ್ಬರು ಮಕ್ಕಳು ಕೂಡ ಹೊರಗಡೆ ಹೋಗಿದ್ದಾರೆ, ಅಂಥವ್ರಿಗೆ ತೊಂದರೆ ಕೊಟ್ಟು ವಾಪಸ್ ಬರಬೇಕು ಅಂತ ಹೇಳ್ತಿದ್ರಲ್ಲ, ಎಷ್ಟು ಸರಿ ಇದು ಅಂತ ಕೇಳ್ತಿದ್ರೆ, ನಾನೇನು ಬೇಕು ಅಂತ ಮಾಡಿದಲ್ಲ, ಪದೇ ಪದೇ ಸ್ಕೂಲ್ ಕಾಲೇಜ್ ಅವರು ಫೋನ್ ಮಾಡಿ ಫಸ್ಟ್ ವಿಷಯವಾಗಿ ಹಿಂಸೆ ಮಾಡ್ತಿದ್ದಾರೆ, ಮೀಟಿಂಗ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ವಿಷಯ ತಿಳಿಸ್ದೆ ಅಷ್ಟೇ, ನೀನೆಲ್ಲ ಗೊತ್ತಿಲ್ಲದೆ ನನ್ನ ವಿಷಯಕ್ಕೆ ಬರಬೇಡ, ನೀನು ಯಾರು ಬರೋದಕ್ಕೆ, ನಿನಗೆ ಅಂಥದ್ದು ಅಧಿಕಾರ ಎಲ್ಲ ಈ ಮನೇಲಿ ಇಲ್ಲ ಅಂತ ಖಂಡಾಮಂಡಲ ಆಗ್ತಿದ್ದಾರೆ. ಹೌದಾ, ಹಾಗಿದ್ರೆ ಫೋನ್ ಕೊಡಿ ನೋಡ್ತೀನಿ ಎಷ್ಟು ಸತಿ ಕಾಲ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಸುಪ್ರೀತ್ ಅವರು ಹೇಳಿದೆ ಅಲ್ವಾ, ನಿನ್ಗೆ ಅಂಥ ಅಧಿಕಾರ ಇಲ್ಲ, ಕೇಳಿ ಮಾಡು, ಅಷ್ಟು ಜೊತೆಗೆ ನಿನಗೆ ಉತ್ತರ ಕೊಡಬೇಕಾಗಿಲ್ಲ ನಾನು ಅಂತ ಹೇಳ್ತಾರೆ. ಹೌದಾ, ನಮ್ಮಮ್ಮ ಏನಾದರೂ ನೀವಿಬ್ರು ಅಣ್ಣ ಮತ್ತು ನೀವು ಹೋಗಿ ಈ ರೀತಿ ತೊಂದರೆ ಮಾಡಿದರೆ ನೀವು ಬಿಡ್ತಿದ್ರಾ, ನಿಮಗೆ ಕೋಪ ಬರ್ತಿರ್ಲಿಲ್ವಾ? ಈ ರೀತಿ ಮಾಡೋದು ಸರಿನಾ? ಗಂಡ ಹೆಂಡತಿ ಅವ್ರದ್ದೇ ಒಂದು ಟೈಮಲ್ಲಿ ಇರಬೇಕಿದ್ರೆ ನಮ್ಮಮ್ಮ ನಿಮಗೆ ತೊಂದರೆನೇ ಮಾಡಲಿಲ್ಲ, ಆದರೂ ಕೂಡ ನೀವು ನಮ್ಮಮ್ಮನ ಮೇಲೆ ಜಿತ್ ಸಾಧಿಸೋದು ಬಿಡಲಿಲ್ಲ, ಜೊತೆಗೆ ನಮ್ಮಮ್ಮಂಗೆ ಎಷ್ಟೆಲ್ಲ ಟಾರ್ಚರ್ ಮಾಡಿದ್ರಿ. ಆದರೆ ಇವಾಗ ನೀವೇ ಅತ್ತೆ ಆಗಿ ಈ ರೀತಿ ನಡ್ಕೋತಿದ್ರಲ್ಲ ನಿಮ್ಮ ಮಗ ಸೊಸೆ ವಿಷಯದಲ್ಲಿ, ನಿಮ್ಗೇನೂ ಅನ್ನಿಸ್ತಿಲ್ವಾ ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ಕಾವೇರಿಯವರು ನಿನ್ಗೆ ಯಾಕೆ ಈ ವಿಷಯ ಅಂತ ಕೇಳದೆ ಹೋಗೇ ಬಿಡ್ತಾರೆ ಹೇಳಿ. ಈ ಕಡೆ ಗಂಗಕ್ಕ ಅಂತೂ, ಯಾಕೆ ಈ ಮನೇಲಿ ಕೆಲಸದವಳು ನಾನು, ಯಾರು ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ, ಆದರೆ ಈ ಮನೆಯವ್ರಿಗೆ ಯಾಕೆ ಈ ಕಾವೇರಿ ಅಮ್ಮ ಇರತ್ತೆ ಅರ್ಥನೇ ಆಗ್ತಿಲ್ವಲ್ಲ, ಈ ರೀತಿ ನಾನು ಮಾತಾಡಬಾರ್ದು. ಆದರೂ ಅನಿಸುತ್ತೆ, ಹೌದು ಮಗ ಮದುವೆ ಆಗೋಕ್ಕೂ ಮುನ್ನ ಈ ರೀತಿ ಕಾಳಜಿ ಮಾಡೋದು ಉತ್ತಮ, ಆದರೆ ಮದುವೆ ಆದಮೇಲೂ ಏನಿದಲ್ಲ ಏನು ಚೆನ್ನಾಗಿ ಕಾಣಿಸುತ್ತೆ. ಸೊಸೆ ಬಂದಿರ್ತಾಳೆ, ಅವರಿಬ್ಬರನ್ನ ಟೈಮ್ ಕೊಡಬೇಕು, ಅವ್ರದ್ದೇ ಟೈಮ್ ಇರುತ್ತೆ, ಅವರ ಅಧಿಕಾರನ ಅವರು ಕೊಡಬೇಕು ಅನ್ನೋದು ಬಿಟ್ಟು ಇದೇನಿದು ಮಗ ಮದುವೆ ಆದಮೇಲೂ ಆ ರೀತಿ ಈ ರೀತಿ ಅಂತ ಎಲ್ಲದಕ್ಕೂ ಮೂಗು ತೋರಿಸ್ಕೋದು ಹೋಗೋದು. ಇಲ್ಲಿ ವೈಷ್ಣವ್ ಅಣ್ಣಂಗೆ ಬುದ್ಧಿ ಇಲ್ಲ, ಆ ಅಣ್ಣನೂ ಕೂಡ ಅದೇ ರೀತಿ ಹಾಲು ಕುಡಿಯೋ ಮಗು ಥರ ಆಡ್ತಾರೆ, ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ. ಅದಕ್ಕೆ ನಮ್ಮ ಲಕ್ಷ್ಮಕ್ಕ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದಾಗ, ಲಕ್ಷ್ಮಿ ಬಿಡು, ಅವ್ಳಿಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ, ಅವ್ಳಿಗೇನು ಹೇಳೋದು ಬೇಕಾಗಿಲ್ಲ. ವೈಷ್ಣವ್ ಕೂಡ ಅರ್ಥ
ಮಾಡ್ಕೋತಾನೆ ಅಂತಾಗ ಇದೇ ರೀತಿ ಆಡ್ತಿದ್ರೆ ಯಾವ ಮಗಂಗೋಸ್ಕರ ಈ ಥರ ಆಡ್ತಿದ್ದಾರೋ ಆ ಮಗನೇ ದೂರ ಆಗ್ಬಿಡ್ತಾನೆ ಅಷ್ಟೇ ಅಂತ ಗಂಗಕ್ಕ ಹೇಳ್ತಾರೆ. ನಂತರ ನನಗೆ ಗೊತ್ತು ಎಲ್ಲಿ ಏನು ಸರಿ ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ಅನ್ಕೋತಾರೆ ಈ ಕಡೆ ಸುಪ್ರೀತಾ ಅವರು. ನಂತರ ಈ ಕಡೆ ಬನ್ನಿ ಹೋಗೋಣ ಅಂತಿದ್ರೆ ಯಾಕೆ ಹಾಡು ಹೇಳೋದು ಬೇಡವಾ ಅಂದಾಗ ಸರಿ ಹಾಡು ಹೇಳಿ ಅಂದಾಗ ಇಲ್ಲಿ ತನ್ನ ಹೆಂಡತಿಗೋಸ್ಕರ ಒಂದು ಸ್ವೀಟ್ ಸಾಂಗನ್ನು ಹೇಳ್ತಾರೆ ವೈಷ್ಣವ್. ನಂತರ ಈ ಕಡೆ ನನಗೆ ಆಟೋಗ್ರಾಫ್ ಬೇಕು, ಕೈಗೆ ಆಟೋಗ್ರಾಫ್ ಹಾಕಿ ಅಂದಾಗ ಅಂದಾಗ ಹೌದೌದು ಕೈಗೆ ಅಚ್ಚೆ ಹಿಡ್ದು ಆಟೋಗ್ರಾಫ್ನ ನಿಮ್ಮ ಬೆರಳಿಂದಾನೇ ಹಾಕಬೇಕು ಅಂತ ಹೇಳ್ತಾಳೆ ಲಕ್ಷ್ಮಿ. ಜಗಗುಳಿ ಹಾಕ್ತಿದೆ ಈ ಕಡೆ ವೈಷ್ಣವ್ ಆಟೋಗ್ರಾಫ್ ಹಾಕ್ತಿದ್ರೆ ಹಾಗೆ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಂತರ ಬನ್ನಿ ಹೋಗೋಣ ಅಂದಾಗ ಮನೆಗೆ ಹೋಗೋದಲ್ಲ, ವಿಶ್ನ ಕಂಪ್ಲೀಟ್ ಮಾಡೋಕ್ಕೆ ನೆಕ್ಸ್ಟ್ ವಿಶ್ ಕಡೆ ಹೋಗಬೇಕು ಅಂದಾಗ ಇಲ್ಲ ರೀ ಅತ್ತೆ ಅಷ್ಟು ಮಟ್ಟಿಗೆ ಹೇಳಿದ್ದಾರೆ ಅಂದರೆ ಹೋಗಲೇಬೇಕು ಅಂದಾಗ ಅಮ್ಮ ಏನಾದರೂ ನಿಮ್ಗೇನಾದರೂ ಫೋರ್ಸ್ ಮಾಡಿದ್ರಾ, ನಿಮ್ಗೇನಾದರೂ ವಾರ್ನ್ ಮಾಡಿದ್ರ ಅಂದಾಗ ಇಲ್ಲ ಅಪ್ಪ ಅವ್ರು ಏನೂ ಹೇಳಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಮತ್ತೆ ಟಿಪಿಕಲ್ ಸೊಸೆ ಥರ ಆಡ್ತಿದ್ರ, ಈ ಥರನ್ನೆಲ್ಲ ನೋಡ್ತಾರೆ ಟಿಪಿಕಲ್ ಅತ್ತೆ ಥರ ನಿಮಗೆ ಕುತ್ತಿಗೆ ಮೇಲೆ ಕೂತಿದ್ದಾರೆ ಅಮ್ಮ ಅಂತ ಫೀಲ್ ಆಗುತ್ತೆ. ದಯವಿಟ್ಟು ಆ ರೀತಿ ಏನೂ ಅನ್ಕೋಬೇಡಿ, ನಮ್ಮಮ್ಮ ಏನು ಅಂತ ನನಗೆ ಗೊತ್ತಿದೆ, ನಾನೇ ಫೋನ್ ಮಾಡಿ ಕೇಳ್ತೀನಿ ಅಂದಾಗ ಅತ್ತೆ ಏನೂ ಹೇಳಿಲ್ಲ ರೀ ಪ್ಲೀಸ್ ಫೋನ್ ಮಾಡಬೇಡಿ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಿಲ್ವಾ ಆ ಕಾಲೇಜ್ ಫೆಸ್ಟ್ಗೆ ಯಾವಾಗ ಮೀಟಿಂಗ್ ಹೋಗಬೇಕು ಇಲ್ಲ ಅಂತ. ಅಮ್ಮ ಯಾಕೆ ಈ ರೀತಿ ನಡ್ಕೋತಿದ್ದಾರೆ, ಇಲ್ಲಿ ನಮ್ಮ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿರೋದು, ಇದು ನಮ್ಮ ದಿನ, ಅದಕ್ಕೆ ನಾನು ಬೇರೆ ಟೈಮ್ ಕೊಡ್ತೀನಿ, ಸುಮ್ಮನೆ ವಿನಾಕಾರಣ ಈ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ವೈಷ್ಣವ್ ಹೇಳ್ತಾರೆ. ನಂತರ ಸುಪ್ರೀತ್ ಅವ್ರು ಬಂದಿದೆ, ಅಣ್ಣ ನಿನಗೆ ಈ ಮನೇಲಿ ಏನಾಗ್ತದೆ ಅಂತ ಗೊತ್ತಾ, ಏನು ಮಾಡ್ತಿದ್ಯಾ ನೀನು, ಅದಕ್ಕೆ ಹಾರಾಟ ಜಾಸ್ತಿ ಆಗ್ತದೆ, ನಾವೆಲ್ಲ ವೈಷ್ಣವ್ ಮತ್ತು ಲಕ್ಷ್ಮಿ ಹತ್ರ ಆಗಲಿ ಅಂತ ಬಯಸ್ತಿದ್ವಿ, ಹೇಗೂ ಇಬ್ಬರು ಮಕ್ಕಳು ಏನೂ ಅರ್ಥ ಮಾಡಿಕೊಂಡು ಜೊತೆಗೆ ಟ್ರಿಪ್ ಅಂತ ಹೋಗಿದ್ದಾರೆ, ಇಬ್ಬರು ಕೂಡ ಅಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಅದಕ್ಕೆ ಹಾಳು ಮಾಡ್ತಿದ್ದಾರೆ ಅಂದಾಗ ಏನಾಗ್ತದೆ ಅಂದಾಗ ನೀನು ಆಗಲೂ ಕೂಡ ಹೇಗಿದೆ ಮಗ ಹಾಗೆ ಅದಕ್ಕೆ ಬಂದಮೇಲೆ ಅದಕ್ಕೆ ಪರ ಹೋಗ್ಬಿಟ್ಟೆ, ಆದರೆ ಇವಾಗಲಾದರೂ ಒಳ್ಳೆ ಅಪ್ಪ ಆಗಿರೋಣ, ಅದಕ್ಕೆ ಫೋನ್ ಮಾಡಿ ವೈಷ್ಣವ್ ಮತ್ತು ಲಕ್ಷ್ಮಿಗೆ ಫಸ್ಟ್ಗೆ ಹೋಗಬೇಕು ನೀನು ಬರಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ವೈಷ್ಣವ್ ಕೇಳದೆ ಇದ್ದಾಗ ಲಕ್ಷ್ಮಿಗೆ ಹೇಳಿ ಟಾರ್ಚರ್ ಮಾಡಿ ಹೆದರಿಸ್ತಿದ್ದಾರೆ, ಹೋಗಿ ನೀನೇ ಹೇಗಾದರೂ ಮಾಡಿ ಅದಕ್ಕೆ ತರಬೇಕು, ಇಲ್ಲ ಅಂದರೆ ಖಂಡಿತ ನಮ್ಮ ವೈಶ್ ಮತ್ತು ಲಕ್ಷ್ಮಿ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಕಾವೇರಿ ಅವ್ರ ಹತ್ರ ಬರ್ತಾರೆ ಕೃಷ್ಣ ಅವರು. ಕಾವೇರಿ ಏನು ಮಾಡ್ತಿದ್ಯಾ, ನೀನು ಏನು ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗಬೇಕು, ಯಾಕೆ ವೈಷ್ಣವ್ಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ಯಾ, ನನ್ನ ಮಗ ಕೂಡ ಎಲ್ಲ ಹುಡುಗರ ಥರ ತನ್ನ ಹೆಂಡತಿ ಜೊತೆ ಜೀವನ ಶುರು ಮಾಡಲಿ ಚೆನ್ನಾಗಿರಲಿ ಅಂತ ನಾನು ಅನ್ಕೋತಿದ್ರೆ ನೀನು ವಾಪಸ್ ಕಳಿಸೋ ಪ್ರಯತ್ನ ಮಾಡ್ತಿದ್ಯಲ್ಲ ಅಂದಾಗ ಕೃಷ್ಣಂಗೆ ಹೇಗೆ ವಿಷಯ ಎಲ್ಲ ಗೊತ್ತಾಯಿತು, ಯಾರು ಹೇಳಿದ್ದು ಅಂತ ಅನ್ಕೋತಾರೆ. ಜೊತೆಗೆ ನೋಡಿ ನಿಮ್ಗೇನೂ ಕೂಡ ಗೊತ್ತಿಲ್ಲ, ಈ ವಿಷಯ ಎಲ್ಲ ಹ್ಯಾಂಡಲ್ ಮಾಡೋದು ನಾನು, ನನಗೆ ತುಂಬ ಚೆನ್ನಾಗಿ ಗೊತ್ತು, ಕಾಲೇಜ್ ಫೆಸ್ಟ್ ಅವರು ಬರಲೇಬೇಕು ಅಂತ ಹಠ ಮಾಡ್ತಿದ್ರು, ಅದಕ್ಕಷ್ಟೇ ಫೋನ್ ಮಾಡಿದೆ ಹೊರತು ಇನ್ಯಾವುದೇ ಕಾರಣಕ್ಕೂ ಅಲ್ಲ ಅಂದಾಗ ನಾನಷ್ಟು ದಡ್ಡ ಅಂತ ಅನ್ಕೋಬೇಡ ಕಾವೇರಿ, ನನಗೆಲ್ಲ ಕೂಡ ಅರ್ಥ ಆಗುತ್ತೆ, ಅದು ಜಸ್ಟ್ ಕಾಲೇಜ್ ಫೆಸ್ಟ್ ಅಷ್ಟೇ, ಇವನು ಹೋಗದೇ ಇರಲಿ ಫಸ್ಟ್ ನಡೆಯುತ್ತೆ, ಇವನು ಹೋಗಲೇಬೇಕು ಅಂತಿಲ್ಲ, ವೈಷ್ಣವ್ಗೇನು ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಫರ್ ಕೊಟ್ಟಿಲ್ಲ, ಹೋಗೇ ಬಿಡಬೇಕು ಇವಾಗ ಬಂದೇ ಬಿಡಬೇಕು ಹೇಳಿದ ತಕ್ಷಣ ಮೀಟ್ ಮಾಡೇ ಬಿಡಬೇಕು ಅನ್ನೋಕ್ಕೆ, ಯಾವುದೋ ಬಿಗ್ ಬಜೆಟ್ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಲ್ಲ ಇವನು, ನೀನು ಹೇಳ್ತಿರೋ ಮಾತು ಕೇಳಿದ್ರೆ ಇದೆಲ್ಲ ಏನೋ ಆಗಿಬಿಟ್ಟಿದೆ ಅದಕ್ಕೆ ಬಂದುಬಿಡಬೇಕು ಅಂತ ಅನ್ನಿಸ್ತದೆ. ನೋಡು ನನ್ನ ಮಗ ಮತ್ತು ಸೊಸೈಟಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ, ನೀನು ಯಾಕೆ ರೀತಿಯೆಲ್ಲ ನಡ್ಕೋತಿದ್ಯಾ, ನಿನ್ನ ರೀತಿ ಅತಿ ಆಗ್ತದೆ, ನೀನು ಮಿತಿ ಮೀರಿ ನಡ್ಕೋತಿದ್ಯಾ, ಇಂಥ ನಡವಳಿಕೆ ಒಳ್ಳೇದಲ್ಲ ಕಾವೇರಿ, ನನ್ನ ಮಗ ಸೊಸೈಟಿ ಚೆನ್ನಾಗಿರಬೇಕು, ಅದಕ್ಕೆ ನೀನೇನಾದರೂ ಅಡ್ಗಾಲ್ ಹಾಕಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಕೃಷ್ಣ ಅವರು ಕಾವೇರಿ ಅವ್ರಿಗೆ ತಿರುಗಿ ಬಿದ್ದಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.